ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ, ಬ್ಲಾಗನ್ನು ನೋಡ್ಕೊಂಬರೋಣ ಬನ್ನಿ. ಈಗ ನಾವು ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಬನ್ನಿ. ಮನೆಯಲ್ಲಿ ತುಂಬ ಹಳೆಯದಾದ ಬ್ಲೌಸ್ಗಳಿರ್ತದೆ, ಆದರೆ ಅವುಗಳ ಹುಕ್ಸ್ಗಳು ತುಂಬ ಒಳ್ಳೆದಿರ್ತದೆ. ಇದರ ಹುಕ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಬೇರೆ ಅಂದರೆ ಹುಕ್ಸ್ ಹೋಗಿರುವಂಥ ಬ್ಲೌಸ್ಗೆ ಹಾಕ್ಬೋದು. ಅಂದರೆ ಒಂಥರ ಬ್ರಾಸ್ ಥರ ಇದೆ, ಓಲ್ಡ್ ಬ್ಲೌಸ್ ಇದು. ಅದನ್ನು ನಾನು ಇಲ್ಲೆಲ್ಲ ಕಟ್ ಮಾಡಿ ತೆಗೆದಿಡ್ತಾ ಇದ್ದೇನೆ. ನೀವು ಕೂಡ ಈ ಟಿಪ್ಸನ್ನು ಯೂಸ್ ಮಾಡ್ಕೋಬಹುದು. ನಿಮಗೆ ಯಾವುದಾದ್ರೂ ಬ್ಲೌಸ್ ಇದು ಹುಕ್ಸ್ ಹೋಗಿದ್ರೆ ಅದಕ್ಕೆ ನೀವು ಇದನ್ನು ಇಟ್ಕೊಳ್ಬೋದು. ಅದೇ ರೀತಿ ಇದನ್ನೀಗ ಎಲ್ಲಿ ಇಟ್ಕೊಳ್ಳೋದು ಅಂತ ಮಂಡೆ ಬಿಸಿ ಮಾಡಬೇಡಿ. ಈಗ ಅದಕ್ಕೂ ಕೂಡ ನಾನೊಂದು ಟಿಪ್ಸ್ ಹೇಳ್ತೇನೆ. ಅಂದರೆ ಅಲ್ಲಿ ಇಟ್ಟರೆ ಹುಡುಕುವಾಗ ಸಿಗುದಿಲ್ಲ. ಅದಕ್ಕಾಗಿ ನೋಡಿ, ಈ ಥರದ್ದು ಯಾವುದಾದ್ರೂ ಗೋಲ್ಡ್ ಏನಾದರೂ ತಂದಿದ್ರೆ ಆ ಬಾಕ್ಸ್ ಇದ್ರೆ ಅದರಲ್ಲಿ ಹಾಕಿ ಇಟ್ಟಿಡಿ. ಒಂದು ಕಡೆಯಲ್ಲಿ ಇಟ್ಟರೆ ಅದನ್ನು ನೋಡುವಾಗನೇ ನಿಮಗೆ ಹುಕ್ಸ್ ನೆನಪಾಗ್ತದೆ. ಅದನ್ನು ನೀವು ಮಾಡ್ಕೋಬಹುದು, ಅಂದರೆ ಹೊಲ್ಕೊಳ್ಬೋದು. ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ. ಇದು ಸ್ಟ್ರಾಬೆರಿ. ನಾನು ಮಾಲ್ಗೆ ಹೋದಾಗ ಒಂದ್ಸರಿ ತಂದಿದ್ದೆ. ಅದು ಆಗ ನನಗೆ ಯೂಸ್ ಇರಲಿಲ್ಲ, ಮತ್ತೆ ಯೂಸಿಗೆ ಬರ್ತದೆ ಅಂತ ಇಟ್ಕೊಂಡಿದ್ದೆ. ಅದಕ್ಕೆ ಇದನ್ನು 1 ತಿಂಗಳವರೆಗೆ ಹೇಗೆ ಕಾಪಾಡ್ಬೋದು, ಅಂದರೆ ಇದೇ ರೀತಿ ಫ್ರೆಶ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಅಂತ ನಿಮ್ಗೆ ಒಂದು ಟಿಪ್ಸ್ ಹೇಳ್ತೇನೆ. ಇದನ್ನು ನೀವು ತಂದ ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಡಿ. ಫ್ರೀಝರಲ್ಲಿ ಇಡಬೇಕು ಮಾತ್ರ. 1 ತಿಂಗಳವರೆಗೆ ಹಾಳಾಗುದಿಲ್ಲ. ನೋಡಿ, ಈಗ ನಾನು ಫ್ರೀಝರಲ್ಲಿ ಇಟ್ಟದನ್ನು ಹೊರಗೆ ತೆಗೆದು ತೋರಿಸ್ತಾ ಇದ್ದೇನೆ. ಇದನ್ನ ನೀವು ಆ ಕೂಡಲೇ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಯಾವ ರೀತಿ ಇದೆ, ಎಷ್ಟು ಫ್ರೆಶ್ ಆಗಿದೆ ಹೇಳಿ. ನೋಡ್ಬೋದು ನೀವು. ಇದು 1 ತಿಂಗಳು ಕಳೆದಿದೆ, ಆದರೂ ಎಷ್ಟೊಂದು ಫ್ರೆಶ್ ಆಗಿದೆ ನೋಡಿ. ಈಗ ಇದನ್ನ ನೀರಲ್ಲಿ ಹಾಕಿಡಿ ಬೇಕಾದ್ರೆ, ಇಲ್ಲಾಂದ್ರೆ ಅದೇ ಆಗನೇ ಕಟ್ ಮಾಡಿ ನೀವು ಯೂಸ್ ಮಾಡ್ಕೋಬಹುದು. ನಂತರ ನೀವು ಇದನ್ನ ಕೇಕ್ ಎಲ್ಲ ಮಾಡ್ಕೋವಾಗ ಬೇಕಾಗ್ತದೆ ನೋಡಿ, ಅದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈ ಟಿಪ್ಸ್ ಅನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ತದೆ. ಅದೇ ರೀತಿ ಈಗ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಬರೋಣ ಬನ್ನಿ. ಈಗ ಇದು ಸ್ಟ್ರಾಬೆರಿ ತಂದಂತಹ ಬಾಕ್ಸ್. ಅದನ್ನ ಯೂಸ್ ಮಾಡಿ ಹೇಗೆ ಅಂತ, ಅಂದ್ರೆ ಬಿಸಾಡಬೇಡಿ, ಈ ತರ ಯೂಸ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಸ್ವಲ್ಪ ಹುಡಿ ಉಪ್ಪನ್ನು ಅಥವಾ ಕಲ್ಲುಪ್ಪು ಕೂಡ ಆಗ್ತದೆ, ಹಾಕೊಳ್ಳಿ. ಅಡಿಗೆ ಅಂದ್ರೆ ಬೇಸ್ ಉಪ್ಪಲ್ಲಿ ಆಗಿರಲಿ. ಇದನ್ನು ನೀವು ಬಾತ್ರೂಮ್ ಫ್ರೆಶ್ನರ್ ಆಗಿ ಯೂಸ್ ಮಾಡ್ಕೋಬಹುದು. ಒಳ್ಳೆ ಪರಿಮಳ ಬರ್ತದೆ. ಅದೇ ರೀತಿ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇದ್ರೆ ಎಲ್ಲ ಕೂಡ ಹೋಗ್ತದೆ ಇದರ ಸ್ಮೆಲ್ಲಿಗೆ. ಮತ್ತೆ ಉಪ್ಪು ಒಳ್ಳೆಯದು ಮನೆಗೆ. ನೋಡಿ, ಇಲ್ಲಿ ನಾನು ಒಂದು ಕರ್ಪೂರವನ್ನ ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಅದರ ಮೇಲ್ಗಡೆ ಉಪ್ಪು ಹಾಕಿದ ನಂತರ ಕರ್ಪೂರವನ್ನ ಮೇಲ್ಗಡೆ ಉದುರಿಸಿ 2-3 ಕೂಡ ಹಾಕೋಬಹುದು. ಒಳ್ಳೆ ಪರಿಮಳ ಬರ್ತದೆ. ನೋಡಿ, ಇಲ್ಲಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೇನೆ. ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅಂದ್ರೆ ಬಾತ್ರೂಮ್ ಅಲ್ಲಿ ಒಳ್ಳೆ ಸ್ಮೆಲ್ ಅರೋಮಾ ಇರ್ತದೆ. ನಂತರ ಇದಕ್ಕೆ ನಾನು ಲವಂಗವನ್ನ ಹಾಕ್ತಾ ಇದ್ದೇನೆ. ನೋಡಿ, ಒಂದು 5-6 ಲವಂಗವನ್ನ ಮೇಲ್ಗಡೆ ಉದುರಿಸಿ. ಒಳ್ಳೇದು, ಲವಂಗ ಕೂಡ ಮನೆಗೆ ತುಂಬಾ ಒಳ್ಳೇದು. ಇದನ್ನು ಕೂಡ ಹಾಕಿ, ಸ್ವಲ್ಪ ದೊಡ್ಡ ಪಾತ್ರೆ ದೊಡ್ಡ ಬಾಕ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಲವಂಗ ಹಾಕೊಂಡಿದ್ದೇನೆ. ನಂತರ ಬಟ್ಟೆಗೆ ಹಾಕುವಂತಹ ಕಂಫರ್ಟ್ ಇದ್ರೆ ಅದನ್ನ 1-2 ಸ್ಪೂನ್ ಅಷ್ಟು ಮೇಲ್ಗಡೆ ಹಾಕಿ ಇದನ್ನ ಮುಚ್ಚಿಡಿ. ಮುಚ್ಚಿಟ್ಟು ಬಾತ್ರೂಮ್ನ ಕಿಟಕಿಯಲ್ಲಿ ಅಥವಾ ಸೋಪ್ ಇಡುವಲ್ಲಿ ಎಲ್ಲ ಕಡೆ ಇಡ್ಬೋದು. ಇದನ್ನ ನಿಮ್ಗೆ ಎಲ್ಲಿ ಸೂಟ್ ಆಗ್ತದೆ ನೋಡಿ ಅಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಟ್ರೇ ಕೂಡ ಯೂಸ್ ಆಯ್ತು, ರೂಮ್ ಫ್ರೆಶ್ನರ್ ಕೂಡ ಆಯ್ತು. ಅಂಥದ್ದೇ ಟ್ರೇ ಬೇಕಂತಿಲ್ಲ. ಇಂಥದ್ದು ಸ್ವೀಟ್ ಬಾಕ್ಸ್ ಎಲ್ಲ ಇದ್ರೆ ಅದರ ಮೇಲ್ಗಡೆ ಎಲ್ಲ ತೂತ್ ಮಾಡ್ಕೊಳ್ಳಿ. ಒಂಚೂರು ಬಿಸಿ ಮಾಡಿದ್ರೆ ತೂತಾಗ್ತದೆ. ತೂತ್ ಮಾಡ್ಕೊಂಡು ಅದನ್ನ ಹಾಕಿ ಯೂಸ್ ಮಾಡ್ಕೋಬಹುದು. ನಾನಿದನ್ನ ಸ್ಟ್ಯಾಂಡ್ ಮೇಲೆ ಇಡ್ತೇನೆ. ಬಾತ್ರೂಮ್ ಇದು ಕೊಮೋಡೋ ಮೇಲೆ ಕೂಡ ಇಡಬಹುದು. ಇದನ್ನ ಸೊಳ್ಳೆಗಳಲ್ಲಿದ್ರೆ ಎಲ್ಲ ಕೂಡ ಮಾಯ ಆಗ್ತದೆ, ರೂಮ್ ಕೂಡ ಫ್ರೆಶ್ ಆಗಿರ್ತದೆ. ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ. ನೋಡಿ, ಇದು ತುಪ್ಪ ತಂದಂತಹ ಬಾಟ್ಲು. ಬಿಸಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ, ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ. ನಾವು ಎಷ್ಟೋ ದುಡ್ಡು ಕೊಟ್ಟು ಬ್ರಷ್ ಮತ್ತೆ ಎಣ್ಣೆ ಇರುವಂತಹ ಬಾಟ್ಲನ್ನ ತಗೊಂಡ್ ಬರ್ತೇವೆ. ಅದಕ್ಕಿಂತ ಈ ತರ ಮಾಡಿ ನೋಡಿ, ನಿಮ್ಗೆ ಬಾಟ್ಲು ಕೂಡ ಯೂಸ್ ಆಗ್ತದೆ, ಹಣ ಕೂಡ ಉಳಿತಾಯ ಆಗ್ತದೆ. ನೋಡಿ, ಈ ಬಾಟ್ಲಿಗೆ ನಾನು ಚಿಕ್ಕ ತೂತನ್ನ ಮಾಡ್ಕೊಳ್ತಾ ಇದ್ದೇನೆ. ಒಂದು ಕಡ್ಡಿಗೆ ಬೆಂಕಿಯನ್ನ ತಾಗಿಸಿದ್ರೆ ತೂತಾಗ್ತದೆ. ನಂತರ ಈ ತರ ಬ್ರಷ್ ಇದ್ರೆ ಅದನ್ನ ಒಳಗಡೆ ಸಿಕ್ಕಿಸ್ಕೊಳ್ಳಿ. ಸಿಕ್ಕಿಸಿದ ನಂತರ ಇದನ್ನ ನೀವು ಬಾಟ್ಲಿಗೆ ಹಾಕಿ ಎಣ್ಣೆ ಒರೆಸುವಂತಹ ಡಬ್ಬಿ ಮಾಡ್ಕೊಂಡ್ರೆ ಎಷ್ಟು ಯೂಸ್ಫುಲ್ ಆಗಿದೆ ಅಲ್ಲ. ಹಣ ಕೂಡ ಉಳಿತಾಯ ಆಗ್ತದೆ, ನೋಡ್ಲಿಕ್ಕೂ ಚೆನ್ನಾಗಿರ್ತದೆ. ಅದೇ ರೀತಿ ಜಿರಳೆಗಳು ಎಲ್ಲ ಬ್ರಷ್ ಮೇಲೆ ಓಡಾಡೋದು ತಪ್ತದೆ. ಹೇಗಿದೆ ಈ ಟಿಪ್ಸ್? ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ. ಅದೇ ರೀತಿ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ನೀವು ಕಡಲೆ ಬೀಜವನ್ನ ತಗೊಂಡ್ ಬರ್ತೀರಾ. ತಗೊಂಡ್ ಬಂದ್ರೆ ಇದನ್ನ
ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಅದನ್ನ ಹಾಗೆ ಡಬ್ಬಿಯಲ್ಲಿ ಹಾಕಿಟ್ರೆ ಅದು ಒಂಥರ ಸ್ಮೆಲ್ ಬರ್ತದೆ. ಮತ್ತೆ ಒಂಥರ ಬೂಸ್ಟ್ ತರ ಬರ್ತದೆ. ಅದು ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನೀವು ತಂದ ಕೂಡ್ಲೆ ಅದನ್ನ ಪ್ಯಾನ್‌ಗೆ ಹಾಕಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ್ರೆ ಸಾಕು. ಸ್ವಲ್ಪ ಬಿಸಿ ಮಾಡಿ ಅದನ್ನ ಒಂದು ಬಾಟ್ಲಲ್ಲಿ ಹಾಕಿ ನಿಮ್ಗೆ ಎಷ್ಟು ಟೈಮ್ ಕೂಡ ಈ ಕಡ್ಲೆ ಬೀಜ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈ ಎಲ್ಲ ಟಿಪ್ಸ್ ನೋಡಿದ್ರಲ್ಲ, ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದೇ ರೀತಿ ನಿಮ್ಮ ಅಡಿಗೆ ಕೋಣೆಯಲ್ಲಿ ಈ ಎಲ್ಲಾ ಟಿಪ್ಸ್ ಅನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಈ ಟಿಪ್ಸ್ ಅನ್ನೆಲ್ಲ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ಟಿಪ್ಸ್‌ನೊಂದಿಗೆ ಬರ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.